ಮತ ಹಾಕುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಒಂದು ವೇಳೆ ಒಕ್ಕಟ್ಟಿನಿಂದ ಎಲ್ಲ ಮತ ಆ ವ್ಯಕ್ತಿಗೆ ಬಿದ್ದಪ್ಪ ಅಂದ್ರೆ, ಯಾಕಂದ್ರೆ ಬಿ ಜೆ ಪಿ ಜೊತೆಗೆ ಅವ್ರಿಗೆ ಮಾನಸಿಕವಾಗಿ ಹೊಂದಾಣಿಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಯತ್ನಾಳ್ ಬಾಯಿಗೆ ಬಂದಂಗೆ ಮಾತಾಡುವಂಥದ್ದು, ಹೌದು ಮಾಡಿರಿ, ಮುಸ್ಲಿಂ ವಿರೋಧಿ ಇರಲಿಲ್ಲ ಅಂತಲ್ಲ, ಆದರೆ ಅವ್ರು ಮಾತಾಡೋದು, ಅನಂತಕುಮಾರ್ ಹೆಗಡೆ ಅಂತ ಅವ್ರು ಮಾತಾಡೋದು, ಅದರಲ್ಲೂ ಬಾಗಲಕೋಟೆಯಲ್ಲಿ ಮಾತಾಡಿದ ಪ್ರತಿಯೊಂದು ಶಬ್ದನೂ ದಾವಣಗೆರೆಯಲ್ಲಿ ಕಾಂಗ್ರೆಸ್ಸರು ಪರ್ಪಸ್ಲಿ ದೊಡ್ಡದು ಮಾಡಿ ಹೇಳೋದ್ರಿಂದಾಗಿ ಸಹಜವಾಗಿ ಬಿ ಜೆ ಪಿ ಗೆಲ್ಲುವಂತಹ ಒಂದು ಕ್ಷೇತ್ರವನ್ನು ದಾವಣಗೆರೆ ಕಳ್ಕೊಳ್ತಾ ಇದೆಯಾ ಅಂತೇಳಿ. ಯಾಕಂದರೆ ಎರಡೂ ಬಹಳ ಕಷ್ಟದ ಕೆಲಸ. ಯಡಿಯೂರಪ್ಪನಿಗೆ ಗೊತ್ತದ, ಅದಕ್ಕಾಗಿ ಅವರು ಯಡಿಯೂರಪ್ಪನವರು ಬ್ಯಾಡ್ ಅಂದ್ರು ಒಂದು ತೊಂದರೆ, ಬೇಕಂದ್ರೆ ತೊಂದರೆ, ಬ್ಯಾಡ್ ಅಂದ್ರೆ ಸಹಜವಾಗಿ ಅವ್ರ ವಿರೋಧಿ ಬಲ ಗಟ್ಟಿ ಆಗ್ತದೆ. ಎರಡೂ ಕಡೆ ಮಾತಿನಲ್ಲಿ ಗೆದ್ದರೂ ಮಾತಿಲ್ಲ, ಸೋತ್ರ ಅವ್ರಿಗೂ ಭಯ ಅದ ಒಳಗೆ. ಎರಡೂ ಕಡೆ ಸೋಯ್ತಪ್ಪ ಅಂದ್ರೆ ಯಡಿಯೂರಪ್ಪನವರ ಮುಂದಿನ ಕನಸ ಭಗ್ನ ಆಗಿ ಹೋಗ್ತದೆ. ಅದಕ್ಕೆ ಅವ್ರಿಗೂ ಒಂದು ಒತ್ತಡ ಇತ್ತು, ಹೋಗರಪ್ಪ ಏನಾಗ್ತಾ ಅಂತ ಜೂಸ್ ಆಡಿದ್ದಾರೆ, ಯತ್ನಾಳರ ಬಂದು ಮಾತಾಡ್ರಿ ಅಂತೇಳಿ. ಆದರೆ ಯತ್ನಾಳರ ಮಾತಾಡೋದ್ರಿಂದ ದಕ್ಷಿಣ ದಾವಣಗೆರೆಯಲ್ಲೇ ಖಚಿತವಾಗಿ ಮುಸ್ಲಿಂ ಮತಗಳು ಇಲ್ಲೇ ಈ ನೀನು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಂದ್ರೆ ಅವ್ರಿಗೆ ಹೋಗುವಂಥದ್ದು ಕಡಿಮೆ, ಬಿ ಜೆ ಪಿ ಹೋಗೋದು ಕಡಿಮೆ ಅಂತೇಳಿ ಅನಾಲಿಸಿಸ್ ಬರ್ತಾಯಿದ್ದಾವೆ. ಮತ್ತು ಅದೇ ಕಾಲಕ್ಕೆ ಮುಸಲ್ಮಾನರಲ್ಲಿ ಒಬ್ಬ ತಮ್ಮದೇ ಅಂತ ವ್ಯಕ್ತಿಯಪ್ಪ ಯಾರಿದಾರೋ ಅವ್ರನ್ನ ಹಾಕಬೇಕಪ್ಪ ಮತ ಅಂತೇಳಿ ಮಾತುಕತೆ ಬರ್ತಾ ಇದ್ದಾವೆ. ಕಾಂಗ್ರೆಸ್ಸಿಗೆ ಬೀಳಬೇಕಾದ ಮತಗಳು ಪಕ್ಷೇತರ ವ್ಯಕ್ತಿಗೆ ಬೀಳೋದು ಸಾಧ್ಯತೆಗಳು ಹೆಚ್ಚಾಗಿದ್ದರಿಂದಾಗೆ ಸಹಜವಾಗಿ ಇವತ್ತು ಮಲ್ಲಿಕಾರ್ಜುನ್ ಮತ್ತು ಅವ್ರ ಮಗ ಸಮರ್ಥ ಅವ್ರ ತಾಯಿ ಅವರಿಗೆ ಇದು ಏನಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಗಾಬರಿಗೊಳ್ಳುವಂಥ ವರದಿಗಳು ಬರ್ತಾಯಿದ್ದಾವೆ. ಮತ್ತು ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಂದಿಷ್ಟು. ಆದರೂ ಏನಾದರೂ ಒಂದು ಸ್ವಲ್ಪ ಗೆದ್ದರೂ ಸಹಿತ ಭಾಳ ಕಡಿಮೆ ಅಂತರದಿಂದ ಗೆಲ್ಲಬಹುದೇನೋ. ಅದು ನಿಮ್ಮ ಚುನಾವಣೆ ಟ್ಯಾಕ್ಟಿಕ್ಸ್ ಗೊತ್ತಿದ್ದಾವೆ, ಯಾವ ರೀತಿಯಾಗಿ ದುಡ್ಡು ಹಂಚ್ತಾರೆ, ಮಾಡ್ತಾರೆ, ಮತ್ತೇನೋ ಮಾಡ್ತಾರೆ, ತಮ್ಮ ಬೇಕಂದ್ರೆ ಹೋಟೆ ಹೆಂಗೆ ಹಾಕಿಸ್ಕೊಂಡು ಬರ್ತಾರೆ, ಇವೆಲ್ಲ ಕಾಮನಾಗಿ ನಡೆಯುವಂಥದ್ದು. ಆ ದಿಶೆಯಲ್ಲೇ ಒಂದೇನೋ ಗೆದ್ದರೂ ಸಹಿತ ಭಾಳ ನ್ಯಾರೋ ಮಾರ್ಜಿನ್ ಅಂಥೇಳಿ ಅಲ್ಲಿಯ ಸ್ಥಳೀಯ ಜನ ಮಾತಾಡಿಕೊಳ್ಳೋದನ್ನು ನಮ್ಮ ವರದಿಗಾರರು ತಿಳಿಸಿದ್ದಾರೆ. ಆ ನೆಲೆಗಟ್ಟಲ್ಲಿ ನಾವು ಮಾತಾಡಿದ್ದು. ಇದು ನಿಮ್ಗೆ ಸರಿ ಅನಿಸಿದ್ರೆ ಲೈಕ್ ಮಾಡಿರಿ, ಸರಿ ಅನಿಸಿದ್ರೆ ಡಿಸ್ಲೈಕ್ ಮಾಡಿರಿ, ಏನಾದರೂ ಮಾಡಿರಿ, ಮಾಡ್ತಾ ಇರಿ. ದಾವಣಗೆರೆ ಮಾತ್ರ ಕಾಂಗ್ರೆಸ್ಸಿದ ಕೈ ಬಿಡು ಸಾಧ್ಯತೆ ಹೆಚ್ಚಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸ್ತಾರೆ. ಸತ್ಯದ ಕೈಗೊಂಡು ವಂದನೆಗಳು.